ನಮಸ್ಕಾರಪ್ಪ. ನಮ್ಮ ಸತೀಶ್ ಅಂತ. ಏನ್ರಿ ದರ್ಬಾರ್ ಮಾಡ್ತೀರಂತಲ್ಲ ಹೆಂಡತಿ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನಾನು ದಿನ ಸಣ್ಣ ಗಾಡಿ ಇಟ್ಕೊಂಡು ದಿನ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಕೆಲ್ಸಕ್ಕೆ ಹೋಗಿ. ಮಧ್ಯಾಹ್ನ ಒಂದ್ಸಲ ಊಟಕ್ಕೆ ಬಂದರೆ ಬಂದೆ, ಇಲ್ರಿ ಇಲ್ಲ. ನಾನು ಹೆಂಡ್ತಿನ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೋಡ್ಕೊಳ್ಳೋದಾಗಿದ್ರೆ ಇಲ್ಲಿಗೆ ಬರ್ತಾರೇನಪ್ಪ? ಮೇಡಮ್ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಅವಳು ಒಂದು ಚೆನ್ನಾಗಿ ನೋಡ್ಕೊತಾ ಇರಿ. ಇದೇನೇನು ಸರ್ಟಿಫಿಕೇಟ್ ಹೆಂಡತಿ ಕೊಡ್ಬೇಕಪ್ಪ, ನಿಮ್ಗೆ ನೀವೇ ಕೊಟ್ಕೊಳ್ಳೋದಲ್ಲ. ಇಲ್ಲ ಮೇಡಮ್, ನಾನು ಕೊಟ್ಟರು ಯೂಸ್ ಇಲ್ಲ, ನಿಮ್ಮ ಹೆಂಡತಿ ನಿಮ್ಗೆ ಆ ಸರ್ಟಿಫಿಕೇಟ್ ಕೊಡ್ಬೇಕು. ನನಗೂ 3 ವರ್ಷದ ಮದುವೆ ಆಗಿ ತುಂಬಾ ಪ್ರಾಬ್ಲಮ್ ಅನುಭವಿಸಿದ್ದೀನಿ. ಆದರೂ ಕೂಡ ಹೇಳ್ಕೊಳಕ್ಕೆ ಟೈಮ್ ಇಲ್ಲ. ಇವತ್ತು ಇಲ್ಲಿಗೆ ಬರೋಂಥ ಪರಿಸ್ಥಿತಿ ಬಂದಿದೆ. ಎಲ್ಲಿ ಬಂದ್ರೆ ಏನಪ್ಪ, ಸಮಸ್ಯೆ ಬಗೆಹರಿಸ್ಕೊಳಕ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೀವು ಅದನ್ನ ಮಾತ್ರ ಯೋಚನೆ ಮಾಡ್ತೀರಾ? ಬಂದಿರೋದು ಎಲ್ಲಿಗೆ ಬೇಕಾದ್ರೂ ಎಲ್ಲ ಫಸ್ಟ್ ಟೈಮ್ ಅಪ್ಪ. ನೀವು ಹೆದರ್ಸೋದು ಬೆದರ್ಸೋದ್ರಿಂದ ಏನೂ ಆಗಲ್ಲ. ಇಲ್ಲ ಮೇಡಮ್, ಆ ಥರ ನಮ್ಮ ವಿಶಾಲವಾಗಿದೆ ರೀ. ನೀವು ಹೆದರ್ಸೋ ಆ ಥರ ಹ್ಯಾಬಿಟ್ ಎಲ್ಲ ಇಲ್ಲ ಮೇಡಮ್. ಅಂತ ಆ ಥರ ಹ್ಯಾಬಿಟ್ ಏನಿಲ್ಲ, ಆ ಥರ ಇಟ್ಕೊಂಡಿಲ್ಲ ನಾನು. ಏನಾರ ನನ್ನ ಹೆಂಡತಿ ಚೆನ್ನಾಗೇ ನೋಡ್ಕೊಂಡಿರ್ತಾಳೆ. ಯಾವಾಗ ಜಗಳ ಆಡ್ತಾಳೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಸರಿ, ನಿಮಗೂ ಗೊತ್ತಿಲ್ಲ ಅಂದ್ರೆ ಯಾರಿಗೂ ಗೊತ್ತು? ಮತ್ತೆ ಒಂದೊಂದ್ಸರಿ ಅಲ್ಲ ಮಾತಾಡ್ತಾನೆ ಜಗಳ ಸ್ಟಾರ್ಟ್ ಆಗ್ಬಿಡ್ತದೆ. ಜಗಳ ಸ್ಟಾರ್ಟ್ ಮಾಡೋದು ಅವರಾದ್ರೆ ಏನಲ್ಲೋ ಹೋಗಲ್ಲೋ ಬರಲ್ಲೋ ಇರ್ಲಿ, ಹಂಗಂದಾಗ ನಾನು ಒಂದೇಟು ಸಂದರ್ಭ ಕೊಟ್ಟೆ ಕೊಡ್ತೀನಿ. ಏನ್ ಮಾಡಕ್ಕಾಗಲ್ಲ. ಪರಿಸ್ಥಿತಿ ಮನೆಯಿಂದ ಆಚೆ ದಬ್ಬಿಡ್ತೀರಿ, ಆಮೇಲೆ ಒಳಗಡೆ ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನಿನ್ಗೆ ಇಷ್ಟ ಇರೋ ಇರು, ಇಲ್ಲಾಂದ್ರೆ ಹೋಗ್ಬಿಡು, ನಿಮ್ಮ ಅಮ್ಮ ಮನೆಗೆ ಹೋಗ್ಬಿಡು. ಇಲ್ಲ ನೀನ್ ನೆಮ್ಮದಿ ಆಗಿರೋ, ನಾನು ನನ್ನ ನೆಮ್ಮದಿ ಆಗಿರಕ್ ಬಿಡು. ನಾನು ಇಷ್ಟ ಕೇಳೋದು. ಸೊ ನಿಮ್ದೇನು ತಪ್ಪಿಲ್ಲ, ಎಲ್ಲ ತಪ್ಪು ಅವ್ರದೇ. ಹೌದು ಮೇಡಮ್, ಯಾಕಂದ್ರೆ ನನಗೆ ಏನ್ರಿ ಹೌದು ಅಂತೀರಿ? ಅಲ್ಲ ಮೇಡಮ್, ಆ ಥರ ಹೆಂಗ್ರಿ ಮಾತಾಡ್ಸೋದು? ನಂದೇನು ತಪ್ಪಿಲ್ಲ, ಎಲ್ಲ ತಪ್ಪು ಅವಳದೇ ಅನ್ಬಿಟ್ರೆ ಹೆಂಗ್ ಮಾತಾಡ್ಸೋದು? ತಪ್ಪಿದೆ ಮೇಡಮ್, ಇಲ್ಲ ಅಂತಲ್ಲ ಹೇಳ್ತಾ ನಾನು. ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ನಾವು ಎಷ್ಟು ಮಾಡ್ಕೊಂಡ್ರು ಅವ್ರು ನಮ್ಮ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ನಮ್ಗೆ ಅದೇ ಹಿಂಸೆ ಆಗ್ತದೆ ನನಗೆ. ಏನ್ ನಿಮ್ಮಿಬ್ಬರ ಮಧ್ಯೆ ಯಾತಕ್ಕಾಗಿ ಜಗಳ ಬರ್ತಿರ್ತ ನಿಮ್ಗೆ ಅನ್ಸುತ್ತಪ್ಪ? ಆಕ್ಚುಲಿ ಈಗ ನಾನು ಏನು ಇಲ್ದಲೆ ಹುಡುಗಿನ ನೋಡ್ಕೊಂಡು ಮನೆ ಕಡೆ ಮಾತಾಡ್ಕೊಂಡು ಓಡೋದಂಗೆ ಕ್ಲೀನಾಗಿ ಸಂಪ್ರದಾಯ ಪ್ರಕಾರ 10 ಜನ ಮುಂದೆ ನಿಂತ್ಕೊಂಡು ಕ್ಲೀನಾಗಿ ನನ್ನ ಕೈಲಾದ ಕಚ್ಚು ಮಾತಾಡ್ಕೊಂಡು ಮಾತುಕತೆ ಆಡಿದ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ ಅವ್ರ ಅಮ್ಮ ಮನೆ ಕಡೆಯವರು. ಆದರೂ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ಕೈಲಿ ಎಷ್ಟು ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ನಾನು ಹಾಕೊಂಡು ಕ್ಲೀನಾಗಿ ಮದುವೆ ಮಾಡ್ಕೊಂಡು ಕ್ಲೀನಾಗಿ ಸಂಪ್ರದಾಯ ಪ್ರಕಾರ ನಾನು ಇವತ್ತು ಬಾಳ್ವೆ ನಡೆಸ್ತಾ ಇದ್ದೀನಿ. ಆ ಬಾಳ್ವೆ ನಡೆಸೋದಕ್ಕೆ 3ನೇರು ಇಲ್ಲಿಂದ ಅಡಿಪಾಯ ಹಾಕೊಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ತಾಯಿ ಅಂತಲ್ಲ ಅಡಿಪಾಯ ಹಾಕೋರು ನಡೆಸದೇ ಇರಕ್ಕೆ. ಆಕ್ಚುಲಿ ಮೇಡಮ್, ಅದು ಏನು ಗೊತ್ತಾ, ಇವ್ರು ಹೋಗ್ಬೇಡ ಅಂದ್ರೆ ಹೋಗ್ತಾರೆ, ಮಾಡಬೇಡ ಅಂದ್ರೆ ಮಾಡ್ತಾರೆ. ಆಟ ಸ್ವಭಾವ ತುಂಬ ಇದೆ. ಆಟ ಅಂದ್ರೆ ತುಂಬಾ ಆಟ. ಅದು ಆಗ್ಬೇಕು ಅಂದ್ರೆ ಆಗ್ಬೇಕು, ಅದು ಬೇಡ ಅಂದ್ರೆ ಬೇಡ, ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು. ಆ ಥರ ನನ್ನ ಒಬ್ಬ ಜೀವನದಲ್ಲಿ ನಾನು 5 ಜನ 6 ಜನ ಸಾಕ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡೋ ನಾನು ಹೆಣ್ಣಿಗೆ ಹಿಂಸೆ ಕೊಡೋಕೆ ನಾನು ತಯಾರಾಗಿಲ್ಲ. ನನಗೆ ಒಂದು ಹೆಣ್ಣು ನಾನು ಗೌರವಿಸ್ತೀನಿ. ನನ್ನ ತಾಯಿ ಒಂದು ಹೆಣ್ಣು, ನನ್ನ ಮಗಳು ಒಂದು ಹೆಣ್ಣು, ನನ್ನ ಹೆಂಡತಿನ ಒಂದು ಹೆಣ್ಣು. ತಾಯಿ ಬಗ್ಗೆ ಎಲ್ಲಾ ಹುಡುಗರಿಗೂ ಗೌರವ ಇರುತ್ತೆ. ಗೌರವ ಇಲ್ದೇ ಇರೋದು ಹೆಂಡತಿ ಬಗ್ಗೆನೆ. ಮಗಳ ಬಗ್ಗೆನೂ ಎಲ್ರಿಗೂ ಗೌರವ ಇರುತ್ತೆ. ಹೆಂಡತಿ ಬಗ್ಗೆನೂ ಗೌರವ ಇದೆ. ನನ್ನ ಹೆಂಡತಿನೂ ತುಂಬಾ ಒಳ್ಳೆಯಳು. ಅವಳು ಕೆಳದ ಕಾರಣ 3ನೇರು ಯಾರು? ಅವರ ಮೇನ್ ಇಂಪಾರ್ಟೆಂಟ್ ಅವ್ರ ಅಕ್ಕ. ಸ್ಟಾರ್ಟಿಂಗ್ ಮೂಮೆಂಟ್ ಹೇಳಿದ್ಲು, ದುಡ್ಡಿರೋನ್ನ ಮದುವೆ ಆಗೋದು ನೀನು ಹೋಗಿ ಗೋಬೆ ತರ ಯಾರೋ ಆಟೋ ಡ್ರೈವರ್ನ ಮದುವೆ ಆಗಿದ್ದಾಳ ನೀನು, ಎಂತಾಳು ನಿನಗೇನು ಹೇಳ್ಬೇಕು ಅಂತ. ಇಡೀ ದಿನವೆಲ್ಲ ಮಾತುಕತೆ ಆಡಿದ ದಿವಸ ರಾತ್ರಿ ನಾವು 10 ಗಂಟೆ ಮಲಿಕೊಂಡ್ರೆ 1-1:30 ತನಕ 2 ಗಂಟೆ ತನಕ ಎಲ್ಲ ಜಗಳ ಎಲ್ಲ ಆಡಿದ್ದಾರೆ. ಹೊಡೆದು ಕೂಡ ಹೊಡೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿದ ನಾನು ಹೇಳಿದೆ, ನೋಡೋ ನಿನ್ಗೆ ಇಷ್ಟ ಇದ್ರೆ ಮದುವೆ ಆಗ್ಬಿಟ್ಟು ಬಾ, ಪ್ರಾಬ್ಲಮ್ ಮಾತ್ರ ಬೇಡ. ಮುಂದೆ ನಿನ್ಗೆ ಇಷ್ಟ ಇದ್ರೆ ನೀನು ಬಂದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೆ ಕೈ ಬಿಡಲ್ಲ ಅವಳನ್ನ ನಿನ್ನ ಅಂತ ಹೇಳಿದ್ದೀನಿ ನಾನು ಅವಳಿಗೆ. ಹೊಡೆದು ಮನೆಯಿಂದ ಆಚೆ ಹಾಕ್ತಿರಂತಲ್ಲಪ್ಪ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಸಮಯ ಸಂದರ್ಭ ಮನೆಯಲ್ಲಿ ಎಲ್ಲ ಮನೇಲೂ ಬಂದಾಗ ನಮ್ಮಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಬರ್ತವೆ. ಅದೆಲ್ಲ ಒಂದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಅದೇನು ತೊಂದರೆ ಇಲ್ಲ. ಪದೇ ಆಚೆ ಹಾಕ್ಬಿಡ್ತೀರಂತ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಆ ಥರ ಏನು ಯಾವುದು ಮಾಡಿಲ್ಲ. ಯಾಕೆ ಅವ್ರಿಗೆ 1 ತಿಂಗಳಲ್ಲಿ ಪೌರ್ಣಿಮೆ ಅಮಾವಾಸ್ಯೆ ಹಿಂದೆ ಮುಂದೆ ಬಂದಾಗ ಅವ್ಯವಸ್ಥೆ ಥರ ಆಡ್ಬಿಡ್ತಾರೆ. ಅವಾಗ ನನಗೆ ಒಂದ್ಸಲಿ ಹಿಂಸೆ ಆಗ್ಬಿಡುತ್ತೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಲ್ವ ಮೇಡಮ್? ಇದು ಡಾಕ್ಟರ್ ಆಗೋಂಥದ್ದಲ್ಲ ಮೇಡಮ್. ಇದು 1 ತಿಂಗಳಾದಾಗ ಪೌರ್ಣಿಮೆ ಹೊಟ್ಟೆ ನೋವು ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಈ ತರ ಬಾಧೆ ಅಂದ್ರೆ ಡಾಕ್ಟರ್ ಹತ್ರ ಹೋಗಲ್ಲ, ತಕ್ಷಣ ದೇವನ. ಮೇಡಮ್ ಒಂದ್ಸಲ ಆಗಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಎಲ್ಲದಕ್ಕೂ ಔಷಧಿ ಇದೆ ಇದಕ್ಕೆಲ್ಲ. ಅವ್ರು ವರ್ತಿಸೋ ರೀತಿ ಬೇರೆ ತರ. ಯಾವ ತರ ವರ್ತಿಸಿದ್ರಿ ಏನಪ್ಪಾ? ತಲೆನೋವು ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತೀರಿ, ವರ್ತನೆ ಏರ್ಪೇರಾದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗಲ್ಲ ಅಂತ ಕೇಳ್ತಾ ಇದೀನಿ. ತಲೆನೋವು ಬಂದ್ರೆ ದೇವ್ರ ಹತ್ರ ಹೋಗ್ತೀರಾ? ನಮ್ಗೆ ಇದ್ರ ಬಗ್ಗೆ ಬೆಳಗಿಂದ ಕೆಲಸ ಮಾಡ್ಕೊಂಡ್ ನೋಡ್ಕೊಳಕ್ ಆಗಲ್ಲ ಅಂದ್ರೆ ಅವ್ರ ಅಮ್ಮನ್ನ ಕರ್ಸಿತ್ತು ಒಂದ್ಸಲ. ನಮ್ ಯಾರನ್ನು ಹಿಡಿದಿರೋ ಗಾಳಿ ನಿಮ್ ಹೆಂಡತಿ ಮಾತ್ರ ಯಾಕೆ ಬಂದು ಹಿಡ್ಕೊಂಡು? ಏನಂತಾರ ಅವ್ರ ತಾಯಿ? ಅವ್ರ ತಾಯಿಗೆ ಇನ್ಫಾರ್ಮ್ ಮಾಡಿದಾಗೆಲ್ಲ ಕಷ್ಟ ಸುಖ ಎಲ್ಲ ಭಾಗಿಯಾಗ್ತಾರೆ. ನಾವು ತಿಳ್ಕೊಂಡ್ರೆ ಅವ್ರು ಯಾವ್ದಕ್ಕೂ ಇದುವರೆಗೂ ಇವತ್ತಿನವರೆಗೂ ಕಷ್ಟ ಸುಖದಲ್ಲಿ ನೀವು ಭಾಗಿಯಾಗಬೇಕು ಅಂತ ನಿಮಗ್ ಕೈ ಹಿಡಿದು ಕೊಟ್ಟಿರೋದು. ನೀವು ಅವ್ರ ತಾಯಿನ ಕರ್ಸ್ಬಿಟ್ರೆ ಕಷ್ಟ ಬಂದ ನಮ್ ಕಷ್ಟ ಸುಖಕ್ಕೆ ಅವ್ರು ಭಾಗಿಯಾದ್ರೆ ನಾನು ಯಾವತ್ತೂ ಹೇಳಿಲ್ಲ, ಅವ್ರು ಕರ್ದಿಲ್ಲ. ಅವ್ರ ಮಗಳು ಕಷ್ಟ ಸುಖಕಾರ ಆಗ್ಲಿ ಅನ್ನೋ ಒಂದು ಲೆಕ್ಕದಲ್ಲಿ. ಯಾಕಂದ್ರೆ ಇಲ್ಲ ಅವ್ರು ಯಾಕಂದ್ರೆ ಮಾತಿಗೆ ಮುಂಚೆ ನಾನ್ ದುಡ್ಡು ಕೊಡ್ತೀನಿ ತಗೋ ನಿನ್ನೊಂದ್ರೆ ಅಯ್ಯೋ ನೀನೇನ್ ಕೊಡೋದು, ನಮ್ಮ ಅಮ್ಮನೇ ಕೊಡ್ತದೆ. ಹೆಂಡತಿ ಬಿಟ್ಟು ಬಿಡ್ರಿ, ನಾನ್ ನಿಮ್ಮನ್ ಕೇಳ್ತಾ ಇರೋದು. ಅವ್ರಿನ್ನೂ ಅವ್ರ ತಾಯಿ ಮಗಳೇನ ಹಾಗಿದ್ರೆ ನಿಮ್ ಮನೇಲಿ ಯಾಕಿದ್ದಾರೆ? ಏನಂದ್ರೆ ಮೇಲ್ಜಾವ್ ದೊಡ್ಡವರು ಅನ್ನೋದಕ್ಕೋಸ್ಕರ ಏನೋ ಒಂದು ಮುಂಚೆ ಅವ್ರಿಗೆ ಹೇಳಿ ತಲುಪ್ಸೋಣ ಸುದ್ದಿನ. ಅವ್ರು ಮಾಡ್ತಾರ ಬಿಡ್ತಾರ ಬೇರೆ ಪ್ರಶ್ನೆ. ಆಮೇಲೆ ನಾನು ಕೈಲಾದ್ರೆ ನಾನು ಮಾಡೋಣ. ಇವತ್ತು ಕೂಡ ನಾನೇ ಮಾಡೋದು, ನಾಳೆಗೂ ನಾನೇ ಮಾಡೋದು. ನೀವೇ ಮಾಡ್ಬೇಕು. ಹೌದು, ಮಾಡ್ಬೇಕು. ಆ ಜವಾಬ್ದಾರಿ ಹೊತ್ತಿರೋದು ನೀವೇ ಮಾಡ್ಬೇಕು. ಮನೆಯಿಂದ ಆಚೆ ದಬ್ಬಿಟ್ರೆ ಸಮಸ್ಯೆ ಬಗ್ಗೆ ಇಲ್ಲ ಮೇಡಮ್, ಅದು ತಪ್ಪು.
ಆಚೆ ಕಡೆ ದಬ್ತೀನಲ್ಲ ಅದು ತಪ್ಪು, ನಾನು ದಬ್ಬಲ್ಲ. ಹೆಂಡತಿನ ಆಚೆ ದಬ್ಬೋದ್ರಿಂದ ಲಾಭ ಯಾರಿಗೆ? ಇನ್ನೊಂದು ಮದುವೆ ಆಗ್ಬಿಡೋಣ ಅಂತಲ್ಲ. ಇಲ್ಲ ಆ ಥರ ನಮ್ದು ಕನಸೇನಿಲ್ಲ ಲೈಫಲ್ಲಿ. ಇದನ್ನ ಮತ್ತೆ ಅನ್ಕೊಂಡು ಯಾಕೆ ಸರ್ ಮಾಡೋಕೆ ಏನಾದ್ರು ಕೆಲಸ ಮಾಡೋದಿಲ್ಲ? ಆ ಥರ ನಾನು ಯಾವತ್ತು ಜೀವನ ಅನ್ಕೊಂಡಿಲ್ಲ, ಯೋಚನೆ ಮಾಡಿಲ್ಲ. ನಾನೇನು ದುಡಿಬೇಕು, ಸಂಪಾದನೆ ಮಾಡಬೇಕು, ಹೆಂಡತಿ ಮಕ್ಳು ಚೆನ್ನಾಗಿ ನೋಡ್ಕೋಬೇಕು. ಎಷ್ಟು ಸತಿ ಮದುವೆ ಆದ್ರೂ ಸಮಸ್ಯೆ ತಪ್ಪಿದ್ದ. ನಾವು ಹೇಳಕ್ಕಿಂತ ಮುಂಚೆನೆ ಅವಳು ಸಿಟ್ಕೊಂಡಾಗ ಯಾವನಲ್ಲೋ ಅಂದಾಗ ನಾವು ಒಂದೇಟ್ ಹೊಡೆದ್ರೆ ಸರಿ ಬಿಡು, ನೀನು ಬೇಡ, ನಿನ್ನ ಸವಾಸನೆ ಬೇಡ, ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ. ನೋಡು ನಾನು ಹೇಳೋ ಮಾತು ಕೇಳು, ನೀನು ಈ ಥರ ಹೋದ್ರೆ ಎಷ್ಟು ದಿವಸ ಅಂತ ಹೋಗ್ತೀಯ? ಇವತ್ತು ನೋಡ್ತಾರೆ, ನಾಳೆ ನೋಡ್ತಾರೆ, ಮದುವೆ ಮಾಡಿ ಕಳಿಸಿದ್ದಾರೆ. ಇದು ನಿನ್ನ ಮನೆ, ಇದು ನಿನ್ನ ಗಂಡ, ನಿನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅತ್ತೆ, ನನ್ನ ಮೈದನ ಅಂತ ನೋಡ್ಕೋ. ಇದು ನಿನ್ನ ಮನೆ, ನಿನಗೆ ಇಲ್ಲಿ ನಮ್ಮ ಮನೆಯಲ್ಲಿ 10 ಜನ ಸೊಸೆ ಥರ ನಮ್ಮ ಮನೇಲಿ ಏನಿಲ್ಲ, ನೀನೇ ದೊಡ್ಡ ಸೊಸೆ. ಎಲ್ಲ ನಿಂದೆ ಆಗಿರ್ಬೇಕಾದ್ರೆ ನಿನ್ನ ಆಚೆ ಕಳ್ಸೋದು ನಾನೆಲ್ಗೆ ಹೋಗ್ಬೇಕು? ನಾನೊಬ್ಬ ಬೀದಿ ಬಿಕಾರಿಯಾಗಿ ಲೆಕ್ಕಕ್ಕೆ ಆಗ್ಬಿಡ್ತೀನಿ, ನಂದು ಏನಿದ್ರು ಲೆಕ್ಕಕ್ಕೆ ಬರಲ್ಲ ಅಂತ ಎಲ್ಲ ಹೇಳಿ. ಇದೆಲ್ಲ ನೀವು ನಿಮ್ಮ ಹೆಂಡತಿಗೆ ಹೇಳಿ, ನಾನೇನು ಬುದ್ಧಿ ಹೇಳಲ್ಲ. ನಿಮ್ಮ ಹೆಂಡತಿ ಬುದ್ಧಿ ಹೇಳಿ ಸಮಾಧಾನ ಮಾಡಿ. ನೀವೇ ಸಮಾಧಾನ ಮಾಡಿ, ಇಲ್ಲಿಂದ ಕರ್ಕೊಂಡು ಹೋಗಿ. ನಿಮ್ಮಿಬ್ಬರ ಮಧ್ಯೆ ಆ ಥರದ ಸಮಸ್ಯೆ ಏನೂ ಇಲ್ಲ. ಪಕ್ಕದಲ್ಲಿ ಒಬ್ರು ಇದ್ದಾರೆ, ಅವ್ರಿಗೂ ಅವ್ರ ಅಕ್ಕಂಗೂ ಲಿಂಕ್ ಇದೆ. ಆಕ್ಚುಲಿ ಇವಾಗ ನೆನ್ನೆ ಜಗಳ ಆಗಿದ್ದು ಏನು ಕಪ್ಪ ಕಾರಣ ಅಂದ್ರೆ ಈ ಕಾರಣ ಇಷ್ಟೇ ಇದ್ದಿದ್ದು. ಈಗ ನಾವು ಅವರು ಚೆನ್ನಾಗೇ ಇರ್ತೀವಿ. ಮನೆ ಪಕ್ಕದ ಮನೆ ಫೋನ್ ಮಾಡ್ಬಿಟ್ಟು ಏನು ನಾನು ಅವ್ರ ಅಮ್ಮ ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳಿದಾಗ ಅವ್ರು ಹೇಳಿದ್ರು ಈ ಥರ ಹಿಂಗೆ ಕಣೆ ಅಂತ. ಅವ್ರ ದೊಡ್ಡ ಮಗಳಿಗೆ ಫೋನ್ ಮಾಡಿ ಹೇಳಿದ್ರು. ಅವ್ರ ದೊಡ್ಡ ಮಗಳು ನಮ್ಮ ಮನೆ ಪಕ್ಕದಲ್ಲಿ ನೋಡಿದ್ದಾರೆ, ಅವ್ರ ಲಿಂಕ್ ಇದೆ. ಅವ್ರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ನನ್ನ ತಂಗಿ ಕೊಡು ಅಂತ. ನನ್ನ ತಂಗಿ ಕೊಟ್ಟು ಅವ್ರ ತಂಗಿ ಕೊಟ್ಟಾಗ ಅವರೇ ಮಾಡೋ ಲೌಡ್ ಸ್ಪೀಕರ್ ಆನ್ ಮಾಡಿಕೊಟ್ರು. ನಾನು ಈ ಥರ ಚೇರ್ ಹಾಕೊಂಡು ಪಕ್ಕದಲ್ಲಿ ಇಲ್ಲೇ ಕೂತ್ಕೊಂಡಾಗ ಅವ್ರು ಹೇಳ್ತಾರೆ ಯಾಕೆ ಜಗಳ ಮಾಡ್ಕೊಂಡಿದ್ದಂತೆ? ಮುಖಣಕ್ಕ ಜಗಳ ಮಾಡ್ಕೊಂಡಿದ್ರೆ ಅವ್ರೇನೋ ಹಂಗಂದ್ರು. ನಾವು ಅಮ್ಮ ಮನೆಗೆ ಹೋದಾಗ ಲೇಟ್ ಆಯ್ತು ಅಂತಂದ್ಬಿಟ್ಟು ಆಚೆ ಕೂತ್ಕೊ ಅಂತ ಹೇಳೋರೆ. ಹೌದು ಆಚೆ ಕೂತ್ಕೊಂಡು ನಮ್ಮ ಹಂಗೆ ಹಂಗೆ ಕಣೆ, ಅವ್ನಿಗೆ ಕೇಡ್ಗಾಲಕ್ಕೆ ಹಂಗೆ ಆಡ್ತಾನೆ, ಬಾರೆ ಗಾಚ ಹೇಳ್ತಾನೆ ಅವ್ನಿಗೆ ಅಂತ ಅವ್ರ ಅಕ್ಕ ಅಂತಾಳೆ. ನೋಡಿ, ಇದು ಯಾರಿಗೂ ಆತರ ಈ ಗ್ರಾಚಾರ ಇಳಿಸುವಂತ ವೇದಿಕೆ ಅಲ್ಲ. ಯಾರ ಆ ಥರದ ಉದ್ದೇಶ ಇಟ್ಕೊಂಡು ಬಂದ್ರು ಅದು ಇಲ್ಲೆಲ್ಲ ಅದೆಲ್ಲ ನೆರವೇರಲ್ಲ. ಹಂಗಂತ ಗೊತ್ತಾಯ್ತೇನಪ್ಪ? ಇಲ್ಲಿ ನನಗ್ ಕನ್ವಿನ್ಸ್ ಆಗ್ಬೇಕು ಸಮಸ್ಯೆ ಇದೆ ಅಂತ, ಅವಾಗಲೇ ನಾನು ಮಾತಾಡೋದು. ಯಾರಿಗೂ ಗ್ರಾಚಾರ ಇಳಿಸಕ್ಕೆ ಇದೇನ್ ನಾವು ಸುಮ್ಮನೆ ಇಟ್ಕೊಂಡು ಕೂತಿಲ್ಲ ವೇದಿಕೆ. ನನಗೆಲ್ಲ ಈಗ ಈ ತರದೆಲ್ಲ ಮಾತಾಡೋರ್ಗೆ ನೀವು ದಯವಿಟ್ಟು ಸೀರಿಯಸ್ ಆಗಿ ಇದನ್ನೆಲ್ಲ ತಗೋಬೇಕು. ಇದನ್ನೆಲ್ಲ ನಮಗೆಲ್ಲ ಈಗ 2-3 ಸಲ ಬ್ಲ್ಯಾಕ್ ಮೇಲ್ ಮಾಡಿದ ಮೇಡಮ್. ನನ್ನ ಮಿಸ್ಸಸ್ ಒಂದ್ಸಲ ಸೀಮೆಣ್ಣೆ ಹಾಕೊಂಡು ಬೆಂಕಿ ಇಟ್ಕೊಂಡು ಹೋಗಿದ್ರು. ಅದು ನಾನೇ ಬಚಾವ್ ಮಾಡಿ ನನಗೆ ಭಯ ಆಗಿ ಸುಮ್ಕ ಇದ್ದೀನಿ. 2ನೇ ಸಲ ಬಂದು ವೈರ್ ತಗೊಂಡು ರಿಸರ್ಚ್ ಹೋಗ್ಬೇಕಂತ ಅಂತ ಹೇಳ್ಬಿಟ್ಟು ಕತ್ತಿಗಾಗಿ ಬಿಕ್ಕಣಕ್ಕೆ ಹೋಗಿದ್ರು. ಅವಾಗಲೂ ನಾವು ಇದು ಮಾಡಿದ್ದೀನಿ. ಅವ್ರಿಗೋಸ್ಕರ ನಾನು 3 ಮನೆ 4 ಮನೆ ಸೇಮ್ ಹಾಕೊಂಡು ಇವತ್ತು ನಾನು ಮಾದನಾಯಕನಲ್ಲಿ 25 ವರ್ಷದಿಂದ ಇದ್ದೀನಿ. 25 ವರ್ಷದಿಂದ ಸಂಪಾದನೆ ಮಾಡಿದ್ದೆ ಅಲ್ಲ, 25 ದಿವಸ ಅಲ್ಲ 15 ದಿವಸ ಎಲ್ಲ ಹೋಮ ಮಾಡ್ದಂಗಾಗಿದೆ. ಏನಕ್ಕೂ ಪ್ರಯೋಜನ ಇಲ್ದಂಗಾಗಿದೆ. ಏನ್ ಸಮಸ್ಯೆ? ಸಮಸ್ಯೆ ಏನಿಲ್ಲ ಮೇಡಮ್. ಸಮಸ್ಯೆ ಅವರೇ ನಮ್ಗೇನು ಕೊಟ್ಟಿಲ್ಲ, ನಾವು ವರದಕ್ಷಿಣೆ ತೊಗೊಂಡಿಲ್ಲ, ಏನಿಲ್ಲ. 1 ರೂಪಾಯಿ ಇಲ್ದಂಗೆ ಮದುವೆ ಹಾಕೊಂಡು ಚೆನ್ನಾಗಿದ್ರು ಕೂಡ ಚೆನ್ನಾಗಿರೋಕೆ ಬಿಡಲ್ಲ ಮೇಡಮ್. ಎಲ್ಲಿಂದ ಬರೋ ಸಮಸ್ಯೆ ನನಗೆ ಗೊತ್ತಾಗ್ತಾರಲ್ಲ, ನನಗೆ ಮೆಂಟ್ಲಾಗ್ತಾ ಆಗಿದೆ. ಜಟಕ